ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಟೇಬಲ್ ಟ್ರೈನ್ ಅಂತ ಚಾಟ್ ಮಾಡ್ತಾಯಿದ್ದೀನಿ. ಈಗ ನೋಡಿ, ಮಕ್ಕಳಿಗೆ ಪ್ರಾಜೆಕ್ಟ್ ಕೊಡ್ತಾರೆ ಸ್ಕೂಲಲ್ಲಿ. ನಮಗೆ ಕೆಲಸ ಜಾಸ್ತಿ ಅಲ್ವಾ. ನೋಡಿ, ಇವಾಗ ಅವ್ರಿಗೆ ಪ್ರಾಜೆಕ್ಟ್ ಕೊಟ್ಟಿದ್ದಾರೆ. ಅವ್ರು ಮಾಡೋದಕ್ಕಿಂತ ನಾವೇ ಮಾಡಿಕೊಡ್ಬೇಕು. ಅದರಲ್ಲೂ ಸ್ವಲ್ಪ ಕ್ರಿಯೇಟಿವ್ ಆಗಿ ಮಾಡಿಕೊಟ್ರೆ ಅವ್ರಿಗೂ ಸ್ವಲ್ಪ ಖುಷಿಯಾಗುತ್ತೆ. ಅದರಿಂದ ನಾನು ಈ ಟೇಬಲ್ಸ್ ಏನಿದೆ ಅದು ಟೇಬಲ್ ಸ್ಟ್ರೈನ್ ಅಂತ ಮಾಡಿಕೊಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಮೊದಲಿಗೆ ನಾನು ಪೆನ್ಸಿಲಲ್ಲಿ ಸ್ಕೆಚ್ ಹಾಕ್ಕೊತಾ ಇದ್ದೀನಿ. ಟ್ರೈನ್ ಡ್ರಾಯಿಂಗ್ ಮಾಡ್ಕೊಂಡಿದ್ದೀನಿ. ಆಮೇಲೆಯಿಂದ ಈಗ ಟೇಬಲ್ಸ್ ಬಂದು ಇದರಲ್ಲಿ ಮೇನ್ ಪಾಯಿಂಟ್ ಏನಿದೆ ಅಂದರೆ, ಟೇಬಲ್ಸ್ ಬಂದು ರಿವರ್ಸಲ್ಲಿ ಬರಿಬೇಕು. ರಿವರ್ಸಲ್ಲಿ ಬರೆದು ಅದು ಬಂದು 2 ಇಂದ 5 ತನಕ ಅಷ್ಟೇ ಟೇಬಲ್ಸ್ ಹೇಳಿರೋದು. ಸೊ ರಿವರ್ಸಲ್ಲಿ ಟೇಬಲ್ಸ್ ಬರೆದು ಅದಾದಮೇಲೆ ಎಲ್ಲ ಔಟ್ಲೈನ್ ಎಲ್ಲ ಕೊಟ್ಟು ನಾವು ಈ ಥರ ಡ್ರಾಯಿಂಗ್ ಮಾಡಬೇಕಾಗುತ್ತೆ. ಇಲ್ಲಿ ನಾನು ನಿಮ್ಗೆ ಏನು ಹೇಳಬೇಕು ಅಂತ ಇದ್ದೀನಿ ಅಂದರೆ, ಮೊದಲಿಗೆ ಫ್ರೆಂಡ್ಸ್, ನನಗೆ ಪ್ರಾಜೆಕ್ಟ್ಸು, ಈ ಚಾರ್ಟ್ ವರ್ಕು, ಈ ರೀತಿ ಏನಿದ್ರೂ ನನಗೆ ಮಾಡಬೇಕು ಅಂದರೆ ಇಂಟ್ರೆಸ್ಟೇ ಬರ್ತಾ ಇರಲಿಲ್ಲ. ನನಗೆ ಇಷ್ಟವೂ ಆಗ್ತಾ ಇರಲಿಲ್ಲ. ಇವಾಗ ಎಷ್ಟು ಇಂಟ್ರೆಸ್ಟ್ ಅಂದರೆ, ನನಗೆ ಆ ಪ್ರಾಜೆಕ್ಟ್ ವರ್ಕ್ ಅಂದರೆ ಸ್ವಲ್ಪ ಕೇಳಿದ ತಕ್ಷಣ ನಾನು ಖುಷಿಯಾಗಿ ಮಾಡ್ತೀನಿ. ಅದರಲ್ಲೂ ಕ್ರಿಯೇಟಿವ್ ಆಗಿ ಯೋಚನೆ ಮಾಡಬೇಕು. ಇವಾಗ ನೋಡಿ, ಟೇಬಲ್ಸ್ ಅಂದರೆ ಈ ಥರ ಟೇಬಲ್ಸ್ ಟ್ರೈನ್ ಥರ ಮಾಡ್ಬೋದು, ಇಲ್ಲಾಂದರೆ ಪೆನ್ಸಿಲ್ನ ಡ್ರಾ ಮಾಡಿ ಟ್ರೈನ್ ಮಾಡ್ಬೋದು. ಆ ರೀತಿ ಸ್ವಲ್ಪ ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿ ನಾನು ಟ್ರೈ ಮಾಡ್ತೀನಿ. ಯಾಕೆಂದರೆ ನಾವು ಕಲಿತಾ ಹೋಗ್ತೀವಿ ಫ್ರೆಂಡ್ಸ್. ನಮಗೆ ಇವಾಗ ಇದ್ರ ಮೇಲೆ ಇಂಟ್ರೆಸ್ಟ್ ಇತ್ತು ಅಂದರೆ ಕಲಿತಾ ಹೋಗ್ತೀವಿ. ಇಲ್ಲ, ನಮಗೆ ಬರಲ್ಲ, ನಮ್ಗೆ ಆಗಲ್ಲ ಅಂತ ಇದ್ದರೆ ಏನು ಮಾಡೋಕ್ಕಾಗೋದಿಲ್ಲ. ಸೊ ಅದಕ್ಕೋಸ್ಕರ ನನ್ನದೇ ಒಂದು ಎಕ್ಸಾಂಪಲ್ ನಾನು ನಿಮಗೆ ಹೇಳಿದ್ದು. ನೋಡಿ, ನನಗೆ ಇಷ್ಟನೇ ಆಗ್ತಾಯಿರಲಿಲ್ಲ. ನನಗೆ ಚಾರ್ಟ್ ವರ್ಕು, ಕಲ್ಲರ್ಸು, ಚಾರ್ಟ್ ಪೇಪರ್ ನಾನು ಟಚ್ಚೇ ಮಾಡ್ತಾಯಿರಲಿಲ್ಲ. ಸೊ ಇದಕ್ಕೆ ಕಾರಣ ನನ್ನ ಫ್ರೆಂಡ್ ಇದ್ದಾರೆ. ನನ್ನ ಫ್ರೆಂಡ್ ಜೊತೆ ಸೇರಿಕೊಂಡು ಅವಳು ಕ್ರಾಫ್ಟ್ ವರ್ಕ್ ಮಾಡ್ತಿದ್ರೆ, ಅವಳ ಜೊತೆ ನಾನು ಕ್ರಾಫ್ಟ್ ವರ್ಕ್ ಮಾಡಿಕೊಂಡು ಕಲ್ತಿದ್ದು. ಸೊ ಅದಕ್ಕೆ ಈ ಥ್ಯಾಂಕ್ಸ್ ಎಲ್ಲ, ಈ ಕ್ರೆಡಿಟ್ಸ್ ಎಲ್ಲ ನನ್ನ ಫ್ರೆಂಡ್ಗೆ ಸೇರುತ್ತೆ. ನೋಡಿ ಫ್ರೆಂಡ್ಸ್, ಅವಳು ಯಾವ ರೀತಿ ಡ್ರಾ ಮಾಡ್ತಿದ್ಲು, ಯಾವ ರೀತಿ ಇದು ಮಾಡ್ತಿದ್ಲು ಅನ್ನೋದನ್ನು ನಾನು ಚೆನ್ನಾಗಿ ನೋಡಿಕೊಂಡು ನಾನು ಒಂದೊಂದೇ ಅದ್ರ ಮೇಲೆ ಇಂಟ್ರೆಸ್ಟ್ ಬೆಳೆಸ್ಕೊಳ್ಳೋಕ್ಕೆ ಶುರು ಆಯಿತು. ಈಗ ನೋಡಿ, 2 ಇಂದ 5 ತನಕ ನಾನು ಟೇಬಲ್ಸ್ ಏನಿದೆ ರಿವರ್ಸಲ್ಲಿ ಬರಿತಾ ಇದ್ದೀನಿ. ಆಲ್ಮೋಸ್ಟ್ ಆಲ್ ಕಂಪ್ಲೀಟ್ ಆಯಿತು. ಈಗ ಏನು ಸ್ಕೆಚ್ಚಿಂದ ನಾನು ಔಟ್ಲೈನ್ ಡ್ರಾ ಮಾಡಿದ್ದೀನಿ. ನೋಡಿ, ಈ ರೀತಿ ಔಟ್ಲೈನ್ ಡ್ರಾ ಮಾಡಿ ಕ್ರೇಯಾನ್ಸಿಂದ ನಮಗಿಷ್ಟ ಆಗಿರೋ ಕಲರಲ್ಲಿ ನೀಟಾಗಿ ಕಲರ್ ಮಾಡಬೇಕು. ಟೇಬಲ್ಸ್ ಅನ್ನೋದು ನೋಡಿ ಫ್ರೆಂಡ್ಸ್, ನಾನು ಯಾವ ರೀತಿ ಬರ್ತಿದ್ದೀನಿ ಹಂಗೆ ಬರೆಯೋದ್ರಿಂದ ನಾವು ಡಿಫ್ರೆಂಟಾಗಿ ಕಲರ್ಸ್ ಫಿಲ್ ಮಾಡ್ಬೋದು. ಆ ಥರ ಇದ್ದರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಆ ರೀತಿ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಾವು ಈ ಥರ ಏನಾದರೂ ಒಂದು ಡಿಫ್ರೆಂಟಾಗಿ ಯೋಚನೆ ಮಾಡ್ತಾ ಇರಬೇಕು. ಆವಾಗಲೇ ನಾವು ಕಲಿಯೋದು. ಅಲ್ಲಿ ತನಕ ನಮಗೆ ಕಲಿಯೋದಕ್ಕಾಗೋದೇ ಇಲ್ಲ. ನಾವು ಟ್ರೈ ಮಾಡಿದ್ರೇ ಎಲ್ಲದರಲ್ಲೂ ನಾವು ಮುಂದೆ ಬರೋದಕ್ಕೆ ಸಾಧ್ಯ. ಸೊ ಈ ಥರ ಏನಾದರೂ ಇದ್ದರೆ, ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂದರೂ ಟ್ರೈ ಮಾಡಿ, ಬರೋ ತನಕ ಟ್ರೈ ಮಾಡಿ. ಆಯಿತು, ಅದು ನನಗೆ ಸಕ್ಸಸ್ ಆಗುತ್ತೆ ಅಂದಾಗ ನೀವು ಆರಾಮಾಗಿ ಕಲಿತಾ ಹೋಗ್ಬೋದು. ಆ ಕಾನ್ಸೆಪ್ಟ್ ಮೇಲೆ ಕಲಿತಾ ಹೋಗ್ಬೋದು. ನೋಡಿ, ಎಷ್ಟು ಇವಾಗ ನೋಡೋಕ್ಕೆ ಚೆನ್ನಾಗಿದೆ ಅಲ್ವಾ. ಮಕ್ಕಳು ಖುಷಿ ಆಯಿತು. ಇದು ಪ್ರಾಜೆಕ್ಟ್ ಮುಗಿದ ತಕ್ಷಣ, ಇದು ನನ್ನ ಮಗಂದಲ್ಲ ಪ್ರಾಜೆಕ್ಟು, ಸೊ ನನ್ನ ಫ್ರೆಂಡ್ ಮಗಂದು. ಅವನಿಗೆ ಮಾಡಿಕೊಟ್ಟಿದ ತಕ್ಷಣ ಎಷ್ಟು ಖುಷಿ ಆಯಿತು ಅಂದರೆ, ತುಂಬ ಚೆನ್ನಾಗಿದೆ ಆಂಟಿ, ಥ್ಯಾಂಕ್ಸ್ ಆಂಟಿ ಅಂತ ಹೇಳ್ಬಿಟ್ಟು ಅದು ಮಕ್ಕಳಲ್ಲಿ ಖುಷಿ ನೋಡ್ತೀವಲ್ಲ, ಅದರಲ್ಲೇ ನಮಗೆ ತುಂಬ ಸಮಾಧಾನ ಅನಿಸುತ್ತೆ ಅಲ್ವಾ ಫ್ರೆಂಡ್ಸ್. ನೋಡಿ, ಇವಾಗ ಯಾವ ರೀತಿ ಟೇಬಲ್ಸ್ ಟ್ರೈನ್ ಅನ್ನೋದನ್ನು ಫಿನಿಷ್ ಮಾಡಿದ್ದೀನಿ.